ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಬಿಕಾಸ್ ಏನಕ್ಕೆ ಅಂತ ಹೇಳ್ತೀನಿ, ರೈಟ್ ನಾವು ನೀವು ಮಾರ್ಕೆಟ್ ಕಂಡೀಷನ್ಸ್ಗಳು ನೋಡೋದಾದ್ರೆ ಆಯ್ತಾ, ಸೊ ಯಾವುದೇ ಸೆಕ್ಟರ್ಗಳಾಗಲಿ ಅಥವಾ ಯಾವುದೇ ಸ್ಟಾಕ್ಸ್ಗಳಾಗಲಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಬಿಸ್ನೆಸ್ನ ತಗೊಳ್ಳಿ, ಎವ್ರಿ ಬಿಸ್ನೆಸ್ ಇಸ್ ಸೀಸನಲ್ ಆಯ್ತಾ. ನೀವು FMCG ಬಿಸ್ನೆಸ್ಗಳು ಬಿಟ್ರೆ ಆಯ್ತಾ, FMCG ಬಿಸ್ನೆಸ್ಗಳು ಬಿಟ್ರೆ ವಿಚ್ ಇಸ್ ಇಂಟು ಫುಡ್ ಅಂಡ್ ಕಮಾಡಿಟೀಸ್ ಆಗಿರ್ಬೋದು, ಈ ಬಿಸ್ನೆಸ್ಗಳು ಬಿಟ್ರೆ ಆಲ್ ದ ಬಿಸ್ನೆಸ್ ಆರ್ ಇಂಟು ಸೀಸನಲ್ ಬಿಸ್ನೆಸ್. ಸೊ ಇವಾಗ ನೀವು ನೋಡೋದಾದ್ರೆ ಇವನ್ ಮಾರ್ಕೆಟ್ ಕೂಡ ಇಟ್ ಹ್ಯಾಸ್ ಸಮ್ ಸೀಸನ್ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ಮೊಮೆಂಟಮ್ ಒಂದು ತಿಂಗಳಲ್ಲಿ 5, 10, 20, 30% ಕೂಡ ಬರುವಂತ ಮಂತ್ಸ್ಗಳಿರುತ್ತೆ. ಕೆಲವೊಂದು ಮಂತ್ಸ್ಗಳಲ್ಲಿ 3%, 5% ಬರುವಂತ ಮಂತ್ಸ್ಗಳಿರುತ್ತೆ. ಕೆಲವೊಂದು ಮಂತ್ಸ್ಗಳಲ್ಲಿ 5% ಲಾಸ್ ಆಗೋ ಮಂತ್ಸ್ಗಳಿರುತ್ತೆ. ಕೆಲವೊಂದು ಮಂತ್ಸ್ಗಳಲ್ಲಿ 5 to 10% ನೆಗೆಟಿವ್ ಹೋಗುವಂತ ಸಿಚುವೇಶನ್ಸ್ಗಳು ಇರುತ್ತೆ. ಸೊ ಇವಾಗ ದ ಮೇನ್ ಪಾಯಿಂಟ್ ಅದಲ್ಲ. ದ ಮೇನ್ ಪಾಯಿಂಟ್ ಇಸ್, ಸೊ ಅವು ಎಕ್ಸಾಕ್ಟ್ಲಿ ನಾವು ಮಾರ್ಕೆಟ್ನ ಅಪ್ರೋಚ್ ಮಾಡ್ತೀವಿ ಅಂತ ಹೇಳಿ. ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಎಟ್ ಆಲ್ ಅ ಗೇಮ್ ಆಫ್ ಶಾರ್ಟ್ ಟರ್ಮ್ ಆಯ್ತಾ. ನೀವು ಎಷ್ಟು ಶಾರ್ಟ್ ಟರ್ಮ್ಗೋಸ್ಕರ ಟ್ರೇಡ್ ಮಾಡ್ತೀರಾ, ಶಾರ್ಟ್ ಟರ್ಮ್ ಗೇನ್ಗಳಿಗೋಸ್ಕರ ಟ್ರೇಡ್ ಮಾಡ್ತೀರಾ, ದಟ್ ವಿಲ್ ಜಸ್ಟ್ ಗಿವ್ ಯು ಅ ಡೋಪಮಿನ್ ಹಿಟ್ ಅಂತ ಹೇಳಿದ್ರೆ. ಸೊ ದಟ್ ಜಸ್ಟ್ ಮೇಕ್ಸ್ ಯು ಹ್ಯಾಪಿ ಫಾರ್ ದ ಸ್ಮಾಲ್ ಟೈಮ್. ದ ಆಕ್ಚುಯಲ್ ವೆಲ್ತ್ is generated through consistency, discipline and being in the market for the long term ಆಯ್ತಾ. ಸೊ ಮೇನ್ ಆಗಿ ರೈಟ್ ನಾವು ನೋಡೋದಾದ್ರೆ, ಇವಾಗ ನಾನು ಇವಾಗ ಓಪನ್ ಮಾಡಿರೋದು Nifty 50 ಚಾರ್ಟ್ಗಳಾದ್ರು ಆಯ್ತಾ. ಸೊ Nifty 50 ಚಾರ್ಟ್ಗಳಲ್ಲಿ ಏನಾಗ್ತಾ ಇದೆ, ಇದು ಮಾರ್ಕೆಟ್ ಕಂಡೀಷನ್ಸ್ ಎಲೆಕ್ಷನ್ ರಿಸಲ್ಟ್ಸ್ಗಿನ ಮುಂದೆ ನಮ್ಗೆ ಏನ್ ಸಿಕ್ತು, ವಿ ಗಾಟ್ ಅ ಮೊಮೆಂಟಮ್ ಆಯ್ತಾ. ಸೊ ದಿಸ್ ವಾಸ್ ದ ಡೇ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅಂಡ್ ಮೈಸೆಲ್ಫ್ ವಿ ಹ್ಯಾಡ್ ಪ್ಯಾನಿಕ್ಡ್ ಬಿಕಾಸ್ ಆಫ್ ದ ಎಲೆಕ್ಷನ್ ರಿಸಲ್ಟ್ಸ್. ಸೊ ಫಂಡಮೆಂಟಲ್ಸ್ ನ್ಯೂಸ್ಗಳನ್ನ ಫಾಲೋ ಮಾಡಬಾರ್ದು ಅಂತ ನಾವೇ ಹೇಳ್ತೀವಿ. ಅಂಡ್ ಸಮ್ಟೈಮ್ಸ್ ವಿ ಕೆನಾಟ್ ಹೆಲ್ಪ್ ಔಟ್ ಈ ಸಿಚುವೇಶನ್ಗಳಲ್ಲಿ ಕೂಡ, ಬಿಕಾಸ್ ವೆನ್ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಆಯ್ತಾ. ಸೊ ವಿ ಹ್ಯಾವ್ ಟು ಟೇಕ್ ದಟ್ ರಿಸ್ಕ್ ಟು ಮೇಕ್ ದಟ್ ಹೈಯರ್ ರಿಟರ್ನ್ಸ್. ಸೊ ಎಸ್, ಇಟ್ಸ್ ಫೈನ್. ಸೊ ಆ ತರ ಸಿಚುವೇಶನ್ಸ್ಗಳಲ್ಲಿ ಇವಾಗ ನೋಡೋದಾದ್ರೆ, ಇವಾಗ ರೆಗ್ಯುಲರ್ ಮಾರ್ಕೆಟ್ ಕಂಡೀಷನ್ಸ್ ಅಲ್ಲಿ ವೆನ್ ಎವರ್ ವಿ ಸಿ ಸಚ್ ಅ ಫಾಲ್, ಸೊ ಇಮಿಡಿಯೇಟ್ ರಿಕವರಿ ನಾವು ಯಾವ ಕಂಡೀಷನ್ಸ್ ನೋಡಿಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫರೆಂಟ್ ಫ್ರಮ್ ವಾಟ್ ವಿ ರೆಗ್ಯುಲರ್ಲಿ ಸೀನ್, ವಾಟ್ ಐ ಹ್ಯಾವ್ ಪರ್ಸನಲಿ ಸೀನ್ ಫ್ರಮ್ ಪಾಸ್ಟ್ 7-8 years. ನೀವು ಯಾವುದೇ ಫಾಲ್ಗಳನ್ನ ನೋಡಿ ಆಯ್ತಾ, ಈ ತರ ಬಿಗ್ ಒನ್ ಡೇ ಅಲ್ಲಿ 5, 10, 20% ಫಾಲ್ಗಳಾಗುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಿ ಅದಕ್ಕೆ ರಿಕವರ್ ಆಗ್ಲಿಕ್ಕೆ ಟು ಟೇಕ್ ಟೈಮ್. ಸೊ ದಿಸ್ ಇಸ್ ದ ಸಿನಾರಿಯೋ ಇನ್ ದ ಮಾರ್ಕೆಟ್. ಬಟ್ ಇವತ್ತಿನ ಈ ಸರಿ ಆಗಿರುವಂತ ಸಿನಾರಿಯೋ, ದಿಸ್ ಇಸ್ ವೆರಿ ಸ್ಪೆಸಿಫಿಕ್ ಅಂಡ್ ವೆರಿ ಯುನೀಕ್ ದಟ್ ವಿ ಹ್ಯಾವ್ ಆಲ್ಸೋ ನಾಟ್ ಎಕ್ಸ್ಪೀರಿಯನ್ಸ್ಡ್. ಸೊ ದ ಕಂಡೀಷನ್ ಇವಾಗ ಏನ್ ಹೇಳ್ಬೇಕು ಅಂತ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ದಿಸ್ ಇಸ್ ದ ಸ್ಮಾಲ್ ಪೋರ್ಟ್ಫೋಲಿಯೋ ವಿಚ್ ಒನ್ ಆಫ್ ಮೈ ಫ್ಯಾಮಿಲಿ ಮೆಂಬರ್ ಇಸ್ ಹೋಲ್ಡಿಂಗ್ ಅಂಡ್ ಐ ಮ್ಯಾನೇಜಿಂಗ್ ಇಟ್. ಸೊ ಇಲ್ಲಿ ನೋಡೋದಾದ್ರೆ ರೈಟ್, ಸೊ ಇಲ್ಲಿ ನೋಡೋದಾದ್ರೆ ವಿ ಹ್ಯಾವ್ ಇನ್ವೆಸ್ಟೆಡ್ ಆಲ್ಮೋಸ್ಟ್ 7,50,000. ರಿಯಲೈಸ್ಡ್ ಪ್ರಾಫಿಟ್ ಇಸ್ ಅರೌಂಡ್ 2,11,000. ಸೊ ಇದರಲ್ಲಿ 10,000 ಪ್ಲಸ್ ಆರ್ ಮೈನಸ್ ಡೈಲಿ ಆಗ್ತಾ ಇರುತ್ತೆ. ಸೊ ದ ಆಕ್ಚುಯಲ್ ಪಾಯಿಂಟ್ ಇಸ್, ನೀವು ನೋಡೋದಾದ್ರೆ ಆಲ್ ದ ಸ್ಟಾಕ್ಸ್ ವಿಚ್ ಯು ಆರ್ ಹೋಲ್ಡಿಂಗ್ ಆಯ್ತಾ, ಮೆಜಾರಿಟಿ ಆಫ್ ದ ಸ್ಟಾಕ್ಸ್, ಆಲ್ ಅಂತಲ್ಲ, ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ವಿಚ್ ಆರ್ ಅಬೌಟ್ 30%, 35%, 32%, 30%, 20, 19, 16, 10. All the stocks which you have bought are in decent profits. So one stock IRB which is in a drop of 11%. ಸೊ ಈ ತರ ಸಿನಾರಿಯೋಗಳಲ್ಲಿ ನಾವು ಇರಬೇಕಾದ್ರೆ ಆಯ್ತಾ, ಸೊ ವೈ ಎಕ್ಸಾಕ್ಟ್ಲಿ ದ ಪೋರ್ಟ್ಫೋಲಿಯೋ ಇಸ್ ಇನ್ ಗ್ರೀನ್. ಏನಕ್ಕೆ ನಮ್ಮ ಈ ಪೋರ್ಟ್ಫೋಲಿಯೋ ಏನಕ್ಕೆ ಗ್ರೀನ್ ಇದೆ ಅಂತ ಹೇಳಿದ್ರೆ, ವಿ ಟೇಕ್ ದಟ್ ಸ್ಮಾಲ್ ಸ್ಟಾಪ್ ಲಾಸ್ ವಾಟ್ ವಿ ಹ್ಯಾಡ್ ಥಾಟ್ ಆಯ್ತಾ. ನಮ್ಮ ರಿಸ್ಕ್ ಎಷ್ಟಿರುತ್ತೆ, ಆ ಸ್ಟಾಪ್ ಲಾಸ್ ನಾವು ಡಿಸಿಪ್ಲಿನ್ ಆಗಿ ತಗೊಂಡಿರ್ತೀವಿ. 3% ಆಗ್ಬೋದು, 5% ಆಗ್ಬೋದು. ಅದನ್ನ ನಮಗೆ ಯಾವುದೇ ತರಹದ ಎಮೋಷನ್ ಇನ್ವಾಲ್ವ್ಮೆಂಟ್ ಇಲ್ದಂಗೆ ನಾವು ಆ ಸ್ಟಾಪ್ ಲಾಸ್ನ ತಗೊಂಡಿರ್ತೀವಿ. ಬಿಕಾಸ್ ಎವ್ರಿ ಟ್ರೇಡ್ಗಳನ್ನ ತಗೋಬೇಕಾದ್ರೆ ನಾವು ಯಾವ ತರ ಥಿಂಕ್ ಮಾಡ್ಬೇಕಂದ್ರೆ, ವಿ ಆರ್ ಬೀಂಗ್ ಅ ಪಾರ್ಟ್ ಆಫ್ ದ ಬಿಸ್ನೆಸ್. ವಾಟ್ ಎವರ್ ಪ್ರಾಫಿಟ್ಸ್ ಅಂಡ್ ವಾಟ್ ಎವರ್ ಲಾಸಸ್, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಇಂಥ ಸಿಚುವೇಶನ್ಸ್ಗಳಲ್ಲಿ ವಿ ಹ್ಯಾಡ್ ಇನ್ವೆಸ್ಟೆಡ್ ಅ ಟ್ರೇಡ್. ಸೊ ದಟ್ ಮೀನ್ಸ್ ನಾನು ಒಂದು ಹೊಸ ಕಂಪ್ನಿಲಿ ನನ್ನ ಇನ್ವೆಸ್ಟ್ಮೆಂಟ್ಸ್ನ ಹಾಕ್ತಾ ಇದ್ದೀನಿ. ಆ ಕಂಪನಿ ಚೆನ್ನಾಗಿ ಮಾಡಿದ್ರೆ ಅದು ಮೇಲ್ಗಡೆ ಹೋಗುತ್ತೆ ಅಂತ. ಸೊ ಈ ತರ ಸಿನಾರಿಯೋಗಳಲ್ಲಿ ವಿ ಹ್ಯಾಡ್ ಇನ್ವೆಸ್ಟೆಡ್ ಅಂಡ್ ದ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್. ಸೊ ದ ಮೇನ್ ವಿಚಾರ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದೆಮ್ ನಾನು ನೋಡ್ತಾ ಇದ್ದೀನಿ ಆಯ್ತಾ. ಸೊ ಆಲ್ಮೋಸ್ಟ್ ನಾನು ಎಲ್ಲಾದು ಹೇಳಲ್ಲ, ಸೊ ಆಲ್ಮೋಸ್ಟ್ ಒಂದು 20% ಆಫ್ ದ ಕ್ಲೈಂಟ್ಸ್ ವಾಟ್ ವಿ ಹ್ಯಾವ್ ಅಲ್ಲ, ಸೊ ದೇರ್ ಪೋರ್ಟ್ಫೋಲಿಯೋಸ್ ಆರ್ ಇನ್ ನೆಗೆಟಿವ್ ಆಯ್ತಾ. ನೆಗೆಟಿವ್ ನಾಟ್ ಬಿಕಾಸ್ ಆಫ್ ದ ಮಾರ್ಕೆಟ್ ಆರ್ ನಾಟ್ ಬಿಕಾಸ್ ಆಫ್ ದ ಇಂಡಿವಿಜುವಲ್ ಪರ್ಸನ್, ಇಟ್ ಈಸ್ ಬಿಕಾಸ್ ಆಫ್ ದ ಸೀಸನಲ್ ಕೈಂಡ್ ಆಫ್ ಅ ಮಾರ್ಕೆಟ್ ಸಿನಾರಿಯೋ. I'll repeat it once again. It is because of seasonal kind of a market scenario. Seasonal kind of a market scenario ಅಂತ ಹೇಳಿದ್ರೆ, ಇವಾಗ ಮಾರ್ಕೆಟ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಆ ಟೈಮಲ್ಲಿ, ಇಫ್ ಈ ಜಸ್ಟ್ ಪ್ಯಾನಿಕ್ ಅಂತ ಮಾಡ್ಕೊಂಡು ನಾವು ಟ್ರೇಡ್ಗಳನ್ನ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ರ್ಯಾಂಡಮ್ ಆಗಿ ತಗೊಳೋದಾಗಿರ್ಬೋದು, ಈ ತರ ಮಾಡ್ತಾ ಹೋದ್ರೆ ಪ್ರಾಬ್ಲಿ ದ ವೆಲ್ತ್ ಬಿಲ್ಡಿಂಗ್ ಪ್ರೋಸೆಸ್ is going to cut.
ನೀವು ಯಾವುದೇ ತರದ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಗಳನ್ನ ನೋಡೋದಾದ್ರೆ, someone like Warren Buffett to someone who's having 1 CR also, the business of market is not to short term. ಇವಾಗ ನೀವು ಯಾವುದೋ ಒಂದು ಪ್ರಾಡಕ್ಟ್ ತರ್ತೀರಾ, ಅದು ಮಾರ್ತೀರಾ, ಪ್ರಾಫಿಟ್ಸ್ ಬರುತ್ತೆ, ಆಯ್ತಾ, ಯು ಕೀಪ್ ಇಟ್. ಬಟ್ ದ ಮಾರ್ಕೆಟ್ಸ್ ಡು ಪ್ರಾಫಿಟ್ಸ್ ಈ ತರ ಅಲ್ಲ. ಸೊ ಇಲ್ಲಿ ಏನಾಗುತ್ತೆ, ಬಿಕಾಸ್ ಯು ಆರ್ ನಾಟ್ ವರ್ಕಿಂಗ್, ಇಲ್ಲಿ ನೀವು ಕುತ್ಕೊಂಡು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆಯ್ತಾ. ಸೊ ಪೀಪಲ್ ಆರ್ ವರ್ಕಿಂಗ್ ಔಟ್ ಫಾರ್ ಯು, ದ ಕಂಪನೀಸ್ ಆರ್ ವರ್ಕಿಂಗ್ ಔಟ್ ಫಾರ್ ಯು. ಸೊ ಅಂತ ಟೈಮ್ಗಳಲ್ಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಹೋಲ್ಡ್ ಸ್ಟಾಕ್ಸ್ which are going to become 5x 10x in next 5-10 years. ಸೊ ಅದಷ್ಟೇ ನಮ್ ಗೋಲ್ ಆಗಿರ್ಬೇಕೆ ಹೊರತು, ಸೊ ಇವಾಗ ನಾವು ಫ್ಯೂಚರ್ಸ್ ಟ್ರೇಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಪ್ಲಜ್. ಇಲ್ಲಿ ನೋಡೋದಾದ್ರೆ ನೀವು ದಿಸ್ ಇಸ್ ದ ರೈಟ್ ನೌ ಹೋಲ್ಡಿಂಗ್, ಆಯ್ತಾ. ನೀವು ಎಲ್ಲಾದ್ರಲ್ಲೂ ಕಾಣಿಸ್ತಾ ಇದೆ ಪಿ ಅಂತ ಹೇಳಿದ್ರೆ ದಿಸ್ ಇಸ್ ಆಲ್ ಪ್ಲಜ್ ಸ್ಟಾಕ್ಸ್. ಇದನ್ನ ಪ್ಲಜ್ ಮಾಡಿರೋದು ನನಗೆ ಸ್ಟಾಕ್ಸ್ ಅಲ್ಲಿ ಇಷ್ಟು ಪ್ರಾಫಿಟ್ಸ್ ತೋರಿಸ್ತಾ ಇದೆ. ಓಕೆ, ದಿಸ್ ಇಸ್ ಸಮಥಿಂಗ್ ನಾನು ಡೈಲಿ ಮಾನಿಟರ್ ಮಾಡಲ್ಲ, ಡೈಲಿ ಬೆಳಿಗ್ಗೆ ಏನಾಯ್ತು ನೋ, ಐ ಡೋಂಟ್ ಕೇರ್, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಐ ಟ್ರಸ್ಟ್ ದ ಕಂಪನಿ, ಐ ಹವ್ ಇನ್ವೆಸ್ಟೆಡ್. ಸೊ ಈ ತರ ಇರಬೇಕಾದ್ರೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಕನ್ಸಿಸ್ಟೆಂಟ್ ಆಗಿ ಅದನ್ನ ಜಾಸ್ತಿ ಏನಂತ ಹೇಳ್ತೀವಿ, ಜಾಸ್ತಿ ಗ್ಯಾಂಬಲ್ ಮಾಡ್ದಂಗೆ ವಿ ಕನ್ಸಿಸ್ಟೆಂಟ್ಲಿ ಇನ್ವೆಸ್ಟ್ ಅಂಡ್ ಲಿವ್ ಇಟ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ, ಆಯ್ತಾ. ಸೊ ದ ಮಾರ್ಕೆಟ್ ಅಲ್ಲಿ ಇಫ್ ಯು ವಾಂಟ್ ಟು ಬಿಲ್ಡ್ ವೆಲ್ತ್, ಆಯ್ತಾ, ಸೊ ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್, ಯು ಹ್ಯಾವ್ ಟು ಸಿ ಅಂಡರ್ಸ್ಟ್ಯಾಂಡ್. ಅಂಡ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಕೇಳ್ಕೊಳೋದು ಏನಂತ ಹೇಳಿದ್ರೆ, so I think we are sharing few free stocks in the community from past 3-4 months. I get very good messages from someone who was in losses and they have recovered, and someone who were in losses and they have recovered, and someone who have taken the trades from last 3-4 days, 1 month in the anta ankondru kuda 1 month in the trades ತಗೊಂಡಿರೋದು, they are not working out. So the thing is, you have to be patient, you have to be consistent, because market conditions are like this, ಆಯ್ತಾ. ವಿ ಹ್ಯಾವ್ ಟು ಗೆಟ್ ಅಡ್ಜಸ್ಟೆಡ್ ಟು ಇಟ್. ಇದು ಒಂದು ಸೀಸನಲ್, ಆಯ್ತಾ. ಇವಾಗ ಸೀಸನಲ್ ಅಲ್ಲಿ ನಾವು ಯಾವ ತರ ಬೇಕು ಅಂದ್ರೆ, ದ ಬಿಸ್ನೆಸ್ ವಿಲ್ ಸ್ಲೋ ಡೌನ್, ಅಂಡ್ ಒನ್ಸ್ ದ ಬಿಸ್ನೆಸ್ ವಿಲ್ ಪಿಕ್ ಅಪ್, ವಿ ಅಗೇನ್ ಸ್ಟಾರ್ಟ್ ಟೇಕಿಂಗ್ ಗುಡ್ ಸ್ಟಾಕ್ಸ್ ಅಂಡ್ ವಿ ಸ್ಟಾರ್ಟ್ ಬೀಯಿಂಗ್ ಅಗ್ರೆಸಿವ್ ಟುವರ್ಡ್ಸ್ ಟ್ರೇಡಿಂಗ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕನ್ವೆ ಯು. ಸೊ ಐ ಜಸ್ಟ್ ವಾಂಟ್ ಒನ್ ಪರ್ಟಿಕ್ಯುಲರ್ ಫೀಡ್ಬ್ಯಾಕ್, ನಿಮ್ಮಲ್ಲಿ ಏನ್ ಸ್ಟಾಕ್ಸ್ ತಗೊಂಡಿದ್ದೀರಾ ನಮ್ಗೆ ಶೇರ್ ಮಾಡೋದು ಗ್ರೂಪಲ್ಲಿ, ಯಾವ ತರ ಇದೆ. ಸೊ ನೀವೆಲ್ಲರೂ ನನಗೆ ನಿಮ್ಮ ಒಪಿನಿಯನ್ ನ ಕಳಿಸ್ಕೊಟ್ರೆ, probably that will probably help us to take further decisions into our business. Thank you everyone for watching the complete video. So I'll see you in the next video. Thank you. Good night. Good day.